ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ರೋಮಾಪುರದವರಿಗೆ ಬರೆದ ಪತ್ರಿಕೆ, ದಿ ಎಪಿಸಲ್ ಟು ದ ಬುಕ್ ಆಫ್ ರೋಮನ್ಸ್, ಚಾಪ್ಟರ್ 8, 8ನೇ ಅಧ್ಯಾಯ 18ರಿಂದ 39 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗ. ರೋಮನ್ಸ್ ಚಾಪ್ಟರ್ 8 ವರ್ಸಸ್ 18 to 39. ಇದರಲ್ಲಿ ಪ್ರೀತಿಯ ಶಕ್ತಿಯನ್ನು ನಾವು ನೋಡ್ತೇವೆ. ದಿ ಪವರ್ಸ್ ಆಫ್ ಲವ್, ಪ್ರೀತಿಗೆ ಎಷ್ಟು ಶಕ್ತಿ ಇದೆ ಎಂಬಂಥದ್ರ ಬಗ್ಗೆ ನಾವು ನೋಡ್ತೇವೆ. ಯಾಕಂದರೆ ಇದರಲ್ಲಿ ಪರಮಗೀತೆಯಲ್ಲಿ ಒಂದು ಮಾತಿದೆ, ಅದೇನೆಂದರೆ ಪ್ರೀತಿಯು ಮರಣದಷ್ಟು ಶಕ್ತಿಯುತವಾದದ್ದು, ಬಲವಾದದ್ದು ಅಂತ ಹೇಳ್ಬಿಟ್ಟು. ಆದ ಕಾರಣ ಈ 8ನೇ ಅಧ್ಯಾಯದಲ್ಲಿ 29 ಪ್ರೀತಿಯ ಶಕ್ತಿಗಳನ್ನು ನಾವು ನೋಡ್ಬೋದು. 29 ಪವರ್ಸ್ ಆಫ್ ಲವ್. ಪ್ರೀತಿ ಅಂತ ಹೇಳುವಾಗ ದೇವರನ್ನು ಪ್ರೀತಿಸೋದು ಅಥವಾ ದೇವರು ನಮ್ಮನ್ನು ಪ್ರೀತಿಸೋದು, ನಾವು ಇತರರನ್ನು ಪ್ರೀತಿಸೋದು. ಆದ ಕಾರಣ ಒಟ್ಟು ದೈವಿಕ ಪ್ರೀತಿ ಅಂತ ತಗೊಳ್ಳೋಣ. ದೈವಿಕ ಪ್ರೀತಿಯ 29 ಶಕ್ತಿಗಳು, 29 ಪವರ್ಸ್ ಆಫ್ ಡಿವೈನ್ ಲವ್. ಮೊದಲನೇದಾಗಿ ನಾವು ನೋಡುವಾಗ 21ನೇ ವಚನ, ರೋಮ 8:21ನೇ ವಚನದಲ್ಲಿ ಅದು ಸ್ವತಂತ್ರ ಫ್ರೀಡಮ್ಗೆ ನಡೆಸ್ತದೆ. ಪ್ರೀತಿಯ ಮೊದಲನೇ ಶಕ್ತಿ ಏನಂತ ಹೇಳಿದರೆ, ಅದು ದೇವರು ಸೃಷ್ಟಿಯನ್ನು ಕೂಡ ಪ್ರೀತಿಸಿ ಅದರ ಬಂಧನದಿಂದ ಬಿಡುಗಡೆಯಾಗಿ ಅದು ಸ್ವತಂತ್ರಕ್ಕೆ ಬರುವಂತೆ ಮಾಡುವ ಒಂದು ಅನುಭವ. ಆದ ಕಾರಣ ಸ್ವತಂತ್ರತೆ, ಫ್ರೀಡಮ್ ಇಸ್ ದಿ ಫಸ್ಟ್ ಪವರ್ ಆಫ್ ಲವ್. ಎರಡನೇದಾಗಿ ನೋಡುವಾಗ 22ನೇ ವಚನದಲ್ಲಿ, ರೋಮ 8:22ರಲ್ಲಿ ಪ್ರೀತಿಯ ಎರಡನೇ ಶಕ್ತಿ ಏನಂದರೆ ಪವಿತ್ರಾತ್ಮನ ಒಂದು ಫಲ, ಪ್ರಥಮ ಫಲ ಅಂತಿದೆ 23ನೇ ವಚನದಲ್ಲಿ. ರೋಮ 8:23, ಪವಿತ್ರಾತ್ಮನ ಪ್ರಥಮ ಫಲವನ್ನು ಹೊಂದಿದವರಾಗಿರುವ ನಾವು ಅಂತ. ಕಾರಣ ಪವಿತ್ರಾತ್ಮನ ಒಂದು ಕೊಡುಗೆ, ದ ಗಿಫ್ಟ್ ಆಫ್ ದ ಹೋಲಿ ಸ್ಪಿರಿಟ್. ಯಾಕಂದ್ರೆ ರೋಮ 5ನೇ ಅಧ್ಯಾಯ 2-3 ವಚನದಲ್ಲಿ ಪವಿತ್ರಾತ್ಮನು ಕೊಟ್ಟಿರೋದೇ ನಮಗೆ ಪ್ರೀತಿ, ಪವಿತ್ರಾತ್ಮನ ಮೂಲಕ ಪ್ರೀತಿ. ಗಲಾತ್ಯ 5:22ರಲ್ಲಿ ಕೂಡ ಪ್ರೀತಿ ಪವಿತ್ರಾತ್ಮನಿಗೆ ಸಾಂಕೇತಿಕವಾದದ್ದು ಅಥವಾ ಸಂಬಂಧಿಸಿದ್ದು. ಆದ್ದರಿಂದ ಪ್ರೀತಿ ಎರಡನೇ ಶಕ್ತಿ ಪವಿತ್ರಾತ್ಮನು. ಮೂರನೇದಾಗಿ ನಿರೀಕ್ಷೆ, 24ನೇ ವಚನದಲ್ಲಿ ನಾವು ನೋಡುವಾಗ, ರೋಮ 8:24ನೇ ವಚನದಲ್ಲಿ ಹೋಪ್, ನಿರೀಕ್ಷೆ. ಈ ನಿರೀಕ್ಷೆ ನಮಗೆ ಹೇಗೆ ಸಿಗ್ತದೆ ಅಂತ ಹೇಳಿದ್ರೆ, ಅದು ಕೂಡ ಪ್ರೀತಿಯಿಂದ. ಆದ ಕಾರಣ ಪ್ರೀತಿಯ ಮತ್ತೊಂದು ಶಕ್ತಿ ನಿರೀಕ್ಷೆ. ವೆನ್ ಯು ಹ್ಯಾವ್ ಲವ್, ಯು ಆಲ್ಸೋ ಹೋಪ್. ಅನಂತರ ಅದೇ 25ನೇ ವಚನದ ಕೊನೆಯ ಭಾಗದಲ್ಲಿ ನಾವು ನೋಡುವಾಗ ತಾಳ್ಮೆ, ಪೇಷನ್ಸ್. ಹೌದು, 1 ಕೊರಿಂಥ 13ನೇ ಅಧ್ಯಾಯದಲ್ಲಿ ಪ್ರೀತಿಯ ಹಲವಾರು ಶಕ್ತಿಗಳಲ್ಲಿ ಒಂದು ಕೂಡ ತಾಳ್ಮೆ. ಆದ ಕಾರಣ ಪ್ರೀತಿಯ 4ನೇ ಶಕ್ತಿ ತಾಳ್ಮೆ, ಪೇಷನ್ಸ್, ಸಹಿಸಿಕೊಳ್ಳುವಂಥ ಒಂದು ಸಾಮರ್ಥ್ಯ. 26ನೇ ವಚನ ನಾವು ನೋಡುವಾಗ ಅದರಲ್ಲಿ ಭಾಳ ದೊಡ್ಡ ವಿಷಯಗಳು ಅಡಕವಾಗಿದೆ. ರೋಮ 8:26ರಲ್ಲಿ. ಆದರೆ ಮೇನ್ ವಿಷಯ ಅದರಲ್ಲಿ ಏನಿದೆ ಅಂದರೆ ಪ್ರಾರ್ಥನೆ ಅಥವಾ ವಿಜ್ಞಾಪನೆ. ಈ ಪ್ರಾರ್ಥನೆ ಕೂಡ ಪ್ರೀತಿಯ ಶಕ್ತಿಯಾಗಿದೆ. ಅನದರ್ ಪವರ್ ಆಫ್ ಲವ್ ಈಸ್ ಪ್ರೇಯರ್. ಅಂದರೆ ಪ್ರೀತಿಯಿಂದ ಮಾಡುವ ಪ್ರಾರ್ಥನೆ ಬೇರೆ, ಸುಮ್ಮನೆ ಆಡಿಕೊಳ್ಳುವಂಥ ಪ್ರಾರ್ಥನೆಯೂ ಬೇರೆ.
ಕೆಲವು ಸಾರಿ ಸುಮ್ಮನೆ ಪ್ರೀತಿ ಇಲ್ಲದೆ ಮಾಡುವಂಥ ಪ್ರಾರ್ಥನೆಗೆ ಉತ್ತರ ಸಿಕ್ಕಿದ್ದನ್ನು ನಾನು ನೋಡಿದ್ದೇನೆ, ನಾವು ನೋಡಿರ್ಬೋದು. ಆದರೆ ಪ್ರೀತಿಯಿಂದ ನಾವು ಮಾಡುವಂಥ ಪ್ರಾರ್ಥನೆಗೆ ಎಷ್ಟು ಶಕ್ತಿ. 6ನೇದಾಗಿ ರೋಮ 8:28 ಅದರಲ್ಲಿ ಭಾಳ ಸುಪ್ರಸಿದ್ಧವಾದಂಥ ಭಾಳ ಅಚ್ಚುಮೆಚ್ಚಿನ ಒಂದು ವಾಕ್ಯ. ಅದರಲ್ಲಿ ನೋಡುವಾಗ ಪ್ರೀತಿಯ 6ನೇ ಶಕ್ತಿಯನ್ನು ನಾವು ನೋಡಿಕೊಳ್ಬೋದು. ದ 6th ಪವರ್ ಆಫ್ ಲವ್. ಅದು ಏನಂತ ಹೇಳಿದ್ರೆ ಎಲ್ಲ ಕಾರ್ಯಗಳು ಒಳ್ಳೆಯದಕ್ಕೆ, ಆಲ್ ಗುಡ್, ಆಲ್ ಫಾರ್ ಗುಡ್. ಹೌದು, ಈ ಬಗ್ಗೆ ನನ್ನ ಆತ್ಮಿಕ ನಾಯಕರಾದಂಥ ಝ್ಯಾಕ್ ಪೂನನಾಯನ್ ಅವರು ಒಂದು ಮಾತನ್ನು ಹೇಳಿದ್ದು ನನಗೆ ನೆನಪಿದೆ. ಅದೇನಂತ ಹೇಳಿದರೆ, ಯಾರಿಗಾದರೂ ಒಬ್ಬ ದೊಡ್ಡ ಮಂತ್ರಿ ಬರೋದಾದರೆ ಅವರಿಗೆ ಸಹಾಯಕರು, ಮೈಗಾವಲುಗಾರರು, ಅಂಗರಕ್ಷಕರು ಇವರೆಲ್ಲ ಜೊತೆಗಿರ್ತಾರೆ. ಒಂದು ವೈದ್ಯಕೀಯ ತಂಡವೇ ಜೊತೆಗಿರ್ತದೆ, ಭದ್ರತಾ ಪಡೆಗಳು ಇರ್ತದೆ. ಆದರೆ ಆ ಮಂತ್ರಿ ಅವರ ಕಾಲಾವಧಿ ಆದ ಮೇಲೆ ಅಷ್ಟೊಂದು ಸೆಕ್ಯುರಿಟಿ ಅವರಿಗೆ ಕೊಡೋದಿಲ್ಲ, ಅಷ್ಟೊಂದು ಸೇವಕರು ಕೆಲಸಗಾರರು ಇರೋದಿಲ್ಲ. ಆದರೆ ರೋಮ 8:28 ಪ್ರಕಾರವಾಗಿ ದೇವರನ್ನು ಪ್ರೀತಿಸುವವರಿಗೆ ಎಲ್ಲ ಕಾರ್ಯಗಳು ಒಳ್ಳೆಯದಕ್ಕೆ, ಅಂದರೆ ಎಲ್ಲೆಲ್ಲಿ ಹೋದರೂ ಎಲ್ಲರೂ ಒಳ್ಳೆಯದಕ್ಕೆ, ಎಲ್ಲರೂ ನಮಗೆ ಸಹಾಯಕರೇ, ಎಲ್ಲವೂ ನಮಗೆ ಸಹಾಯಕರ. ಇನ್ನೊಂದು ಸಾರಿ ಹೇಳ್ತೇನೆ, ಭಾಳ ಇಂಪಾರ್ಟೆಂಟ್, ಇದು ಭಾಳ ಪ್ರಾಮುಖ್ಯವಾದಂಥದ್ದು. ದೇವರನ್ನು ಪ್ರೀತಿಸುವಂಥವ್ರಿಗೆ, ಹೌದು, ದೇವರನ್ನು ಪ್ರೀತಿಸಿ ಆತನ ಕರೆಯನ್ನು ಹೊಂದಿದಂಥವ್ರಿಗೆ ಏನಾಗ್ತದೆ, ಎಲ್ಲ ಕಾರ್ಯಗಳು ಒಳ್ಳೆಯದಕ್ಕೆ. ಎಲ್ಲ ಕಾರ್ಯಗಳು ಅಂತ ಹೇಳಿದಾಗ ಎಲ್ಲ ಜನರು ಕೂಡ ಒಳ್ಳೆಯದನ್ನೇ ಮಾಡಿದ ಹಾಗೆ. ಇದು ಭಾಳ ದೊಡ್ಡ ಒಂದು ಪ್ರಾಮಿಸ್, ಭಾಳ ದೊಡ್ಡ ಒಂದು ಶಕ್ತಿ, ಪ್ರೀತಿಯ ಶಕ್ತಿ. ಸಮಸ್ತವು ಸದುಪಯೋಗಕ್ಕೆ. ಹೌದು, ಸರಿ. ಅನಂತರ ಅಂದ ಹಾಗೆ ನಾವು ರೋಮ 8ನೇ ಅಧ್ಯಾಯ ಮತ್ತು 18ನೇ ವಚನದಿಂದ 39 ವಚನಗಳಲ್ಲಿ ಇರುವಂಥ ವಾಕ್ಯ ಭಾಗದಲ್ಲಿ ಪ್ರೀತಿಯ 29 ಶಕ್ತಿಗಳನ್ನು ನಾವು ನೋಡಿಕೊಳ್ತಿದ್ವಿ. ಎಷ್ಟು ಶಕ್ತಿ ಇದೆ ಪ್ರೀತಿಗೆ. ಪ್ರೀತಿ ಅಂತ ಹೇಳಿದಾಗ ದೈವಿಕ ಪ್ರೀತಿಗೆ ಎಷ್ಟು ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ನಾವು ನೋಡುವಾಗ, ಉದಾಹರಣೆಗೆ ರೋಮ 8:28 ದೇವರನ್ನು ನಾವು ಪ್ರೀತಿಸೋದಾದರೆ ಎಲ್ಲ ಕಾರ್ಯಗಳು, ಹಾಗಾದರೆ ಎಲ್ಲರೂ ಮಾಡುವಂಥ ಎಲ್ಲ ಕಾರ್ಯಗಳು ನಮಗೆ ಎಲ್ಲ ಒಳ್ಳೆಯದಕ್ಕೆ ಎಂಬಂಥ ಭಾಳ ದೊಡ್ಡ ಶಕ್ತಿ. ಇನ್ನೂ ಭಾಳ ಕೂಡ ಇದೆ, ನಾವು ಮುಂದೆ ನೋಡಲಿಕ್ಕಿದ್ದೇವೆ. 6 ಆಯಿತು ಈಗಾಗಲೇ, ಇನ್ನು 23 ಪ್ರೀತಿಯ ಶಕ್ತಿಗಳನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. 7ನೇದಾಗಿ ನೋಡುವಾಗ 31ನೇ ವಚನ, ದೇವರು ನಮ್ಮ ಪರವಾಗಿರುವಂಥದ್ದು. ಪ್ರೀತಿಯ 7ನೇ ಶಕ್ತಿ ರೋಮ 8:31ನೇ ವಚನ 2ನೇ ಭಾಗ, ದೇವರು ನಮ್ಮ ಕಡೆ ಇದ್ದರೆ ಅಥವಾ ನಮ್ಮ ಪರವಾಗಿದ್ದರೆ ನಮ್ಮನ್ನು ಎದುರಿಸುವವರು ಅಥವಾ ವಿರೋಧಿಸುವವರು ಯಾರಾದರೂ ಇದ್ದಾರೆ? ಇಲ್ಲ. ಹಾಗಾದರೆ ಪ್ರೀತಿಯ ಶಕ್ತಿ ನೋಡ್ರಿ, ದೇವರು ನಮ್ಮ ಪರವಾಗಿದ್ದಾರಂತೆ. 8ನೇದಾಗಿ ನಾವು ನೋಡುವಾಗ ಇನ್ನೊಂದು ಪ್ರೀತಿಯ ಶಕ್ತಿ ಮಗನನ್ನು ಕೊಡುವಂಥದ್ದು ಅಥವಾ ಕ್ರಿಸ್ತನನ್ನು ಕೊಡುವಂಥದ್ದು. ಈಗಾಗಲೇ ಪ್ರೀತಿಯ ಒಂದು ಶಕ್ತಿ ಏನಂತ ಹೇಳ್ಬಿಟ್ಟು ನೋಡುವಾಗ, ಪ್ರೀತಿಯ 2ನೇ ಶಕ್ತಿ ಪವಿತ್ರ ಆತ್ಮನನ್ನು ದೇವರು ಕೊಟ್ಟಿದ್ದು ಅಥವಾ ಪವಿತ್ರ ಆತ್ಮನ ಮುಖಾಂತರವಾಗಿ ದೇವರು ವರಗಳನ್ನು ಕೊಟ್ಟಿದ್ದು. ಆದರೆ ಈಗ ನಾವು ನೋಡ್ತಿದ್ದೀವಿ, ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ನಮಗೋಸ್ಕರವಾಗಿ ಕೊಟ್ಟನು. ಹೇಗೆ ಕೊಟ್ಟನು? ಹೇಗಂತೇಳಿದರೆ ಪ್ರೀತಿಯಿಂದ ಕೊಟ್ಟದ್ದು. ಯೋಹಾನ 3:16 ಅದಕ್ಕೆ ಆಧಾರವಾಗಿ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಯೇಸು ಸ್ವಾಮಿಯನ್ನು ನಮಗೆ ಕೊಟ್ಟದ್ದು ಕೂಡ ಪ್ರೀತಿಯ 8ನೇ ಶಕ್ತಿಯಾಗಿ ನಾವು ನೋಡ್ಕೊಳ್ತಾ ಇದ್ದೀವಿ. ರೋಮ 8ರಲ್ಲಿ ನಾವು ಇದುವರೆಗೆ ಪ್ರೀತಿಯ 8 ಶಕ್ತಿಗಳನ್ನು ನೋಡ್ತಿದ್ದೆ. ಈಗ 9ನೇ ಶಕ್ತಿ ಏನಂತೇಳಿದರೆ, ಸ್ವಂತ ಮಗನನ್ನು ನಮಗೆ ಕೊಟ್ಟ ಮೇಲೆ ಸಮಸ್ತವನ್ನು ಕೊಡದೇ ಇರ್ತಾನೆ, ಎಲ್ಲವನ್ನು ಸಹ ಕೊಡುವನು. ಹಾಗಾದರೆ ಪ್ರೀತಿಯ 9ನೇ ಶಕ್ತಿ ಏನಂದರೆ
ಸಮಸ್ತವನ್ನು ಕೊಡುವುದು, ಎಲ್ಲವನ್ನು ಕೊಡುವುದು. ವಾವ್, ಎಷ್ಟು ಶಕ್ತಿ ನೋಡ್ರಿ ಪ್ರೀತಿಗೆ. 10ನೇದಾಗಿ ನೀತೀಕರಣ. 33ನೇ ವಚನ, ರೋಮ 8:33ನೇ ವಚನದಲ್ಲಿ ದೇವರೇ ನೀತಿವಂತರೆಂದು ನಮ್ಮನ್ನು ನಿರ್ಣಯಿಸುವಂಥದ್ದು ಹೇಗೆ ಅಂತ ಹೇಳ್ಬಿಟ್ಟು ನೋಡುವಾಗ ಅದು ಕೂಡ ಪ್ರೀತಿಯ ಒಂದು ಶಕ್ತಿ ಅಂತ ನಾನು ಹೇಳ್ಬೋದು ರೀ. ಯಾಕಂತೇಳಿದರೆ ನಾವು ರೋಮ ಪತ್ರಿಕೆ 5ನೇ ಅಧ್ಯಾಯವನ್ನು ನೋಡ್ತಾ ಇದ್ದಾಗ ಅದರಲ್ಲಿ ಒಂದು ಮಾತು ಗಮನಿಸತಕ್ಕದ್ದು ಏನಂತ ಹೇಳಿದರೆ, ಭಕ್ತಿಹೀನರನ್ನು ದೇವರು ನೀತಿವಂತರನ್ನಾಗಿ ಮಾಡಿದ್ರ ಬಗ್ಗೆ. ಹೌದು, 6ನೇ ವಚನದಿಂದ ನಾವು ನೋಡುವಾಗ ಭಕ್ತಿಹೀನರಿಗೋಸ್ಕರವಾಗಿ ದೇವರು ಆ ಕಾರ್ಯ ಮಾಡಿದ್ದನ್ನು ನಾವು ನೋಡ್ತೇವೆ. ಇದನ್ನೇ ದೊಡ್ಡ ಒಂದು ವಿಷಯವಾಗಿ ಇನ್ನೊಂದು ವಾಕ್ಯ ಕೂಡ ಓದ್ತೀನಿ. ರೋಮ 4:5 ಯಾರೂ ಕೃತ್ಯಗಳನ್ನು ಮಾಡದೆ ಭಕ್ತಿಹೀನರನ್ನು ನೀತಿವಂತರೆಂದು ನಿರ್ಣಯಿಸುವ ದೇವರು. ಆದ ಕಾರಣ ಅದು ಕೂಡ ಈ ನೀತಿವಂತರೆಂದು ನಿರ್ಣಯಿಸಲ್ಪಡುವಂಥದ್ದು ಅದು ಕೂಡ ಪ್ರೀತಿಯ ಒಂದು ಶಕ್ತಿ. ಪವರ್ ಆಫ್ ಲವ್ ಇಸ್ ಜಸ್ಟಿಫಿಕೇಷನ್. ಸರ್, ಇದುವರೆಗೆ 10 ಶಕ್ತಿಗಳನ್ನು ನಾವು ನೋಡ್ಕೊಂಡಿದ್ವಿ. ಇನ್ನೂ ಒಂದು 19 ಶಕ್ತಿಗಳನ್ನು ನಾವು ನೋಡಬೇಕಾಗಿದೆ. ಬೇಗ ನಾವು ನೋಡೋಣ್ರಿ. 11ನೇದಾಗಿ ನಾವು ನೋಡುವಾಗ ನಮಗೋಸ್ಕರ ವಿಜ್ಞಾಪಿಸುವಂಥದ್ದು. ಯಾಕಂತ ಹೇಳಿದರೆ ರೋಮ 8:34ನೇ ವಚನದಲ್ಲಿ ಯೇಸು ಸ್ವಾಮಿ ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ಪರಲೋಕದಿಂದ ಇಳಿದು ಬಂದರು. ನಮ್ಮನ್ನು ಪ್ರೀತಿಸಿ ತನ್ನ ಪ್ರಾಣವನ್ನು ಯೇಸು ಸ್ವಾಮಿ ಕೊಟ್ಟರು. ನಮ್ಮನ್ನು ಪ್ರೀತಿಸಿ ಯೇಸು ಸ್ವಾಮಿ ಸಮಾಧಿಯಲ್ಲಿ ಇಡಲಾದದ್ದು ಒಂದು ಅನುಭವ. ನಮ್ಮನ್ನು ಪ್ರೀತಿಸಿ ಯೇಸು ಸ್ವಾಮಿ ಸಮಾಧಿಯಿಂದ ಜೀವಂತವಾಗಿ ಎದ್ದರು ಮತ್ತು ನಮ್ಮನ್ನು ಪ್ರೀತಿಸಿ ಯೇಸು ಸ್ವಾಮಿ ಹಿಂದಿರುಗಿ ಮತ್ತೆ ಬರುವವರಾಗಿದ್ದಾರೆ. ಆದರೆ ಈಗ ನಮಗಾಗಿ ಬೇಡುವವರಾಗಿದ್ದಾರೆ. ಅದು ಕೂಡ ಪ್ರೀತಿಯಿಂದಲೇ. ಇದು 11ನೇ ಪ್ರೀತಿಯ ಶಕ್ತಿ. 12ನೇದಾಗಿ 35ನೇ ವಚನದಲ್ಲಿ ದೊಡ್ಡ ಲಿಸ್ಟ್ ಇದೆ. ಕಷ್ಟವು ಪ್ರೀತಿಯ ಒಂದು ಶಕ್ತಿ ಏನಂದರೆ ಕಷ್ಟವು ನಮ್ಮನ್ನು ಪ್ರೀತಿಯಿಂದ, ಕ್ರಿಸ್ತನ ಪ್ರೀತಿಯಿಂದ ಪ್ರತ್ಯೇಕಿಸೋದಕ್ಕೆ ಆಗೋದಿಲ್ಲ ಅಂತೆ. ಹಾಗಾದರೆ ಯಾವುದು ಶಕ್ತಿಯುತವಾದದ್ದು? ಕ್ರಿಸ್ತನ ಪ್ರೀತಿ. ಕಷ್ಟಕ್ಕೆ ಜಯಿಸ್ಲಿಕ್ಕೆ ಆಗಲ್ಲ ಅಂತೆ. ಅದು ಪ್ರೀತಿಯ ಶಕ್ತಿ. 13ನೇದಾಗಿ ಇಕ್ಕಟ್ಟು ಜೀವನದಲ್ಲಿ ಬರ್ಬೋದು, ಆದರೆ ಇಕ್ಕಟ್ಟು ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸೋದಕ್ಕೆ ಆಗೋದಿಲ್ಲ. ಹಾಗಾದರೆ ಯಾವುದು ಶಕ್ತಿಯುತವಾದದ್ದು? ಕ್ರಿಸ್ತನ ಪ್ರೀತಿ. ಇಕ್ಕಟ್ಟುಗಿಂತಲೂ ಶಕ್ತಿಯುತವಾದದ್ದು ಹಿಂಸೆ. 35ನೇ ವಚನ, ರೋಮ 8. ಹಿಂಸೆ ಕ್ರಿಸ್ತನ ಪ್ರೀತಿ. ನೋಡುವಾಗ ಆ ಹಿಂಸೆ ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸೋದಕ್ಕೆ ಆಗೋದಿಲ್ಲ. ಹಾಗಾದರೆ ಯಾವುದು ದೊಡ್ಡದು? ಕ್ರಿಸ್ತನ ಪ್ರೀತಿ ಹಿಂಸೆಗಿಂತಲೂ ಶಕ್ತಿಯುತವಾದದ್ದು. ಆಹಾರವಿಲ್ಲದಿರುವುದು ಅಥವಾ ಕ್ಷಾಮ. ಹೌದು, ಕೊರತೆ ಜೀವನದಲ್ಲಿ ಬರ್ಬೋದು. ಆಹಾರವಿಲ್ಲದಿರುವಿಕೆ ಬರ್ಬೋದು, ಆಹಾರ ಕಷ್ಟಗಳು ಬರ್ಬೋದು. ಆದರೆ ಕ್ರಿಸ್ತನ ಪ್ರೀತಿ ಆ ಒಂದು ಆಹಾರವಿಲ್ಲದಿರುವಿಕೆಗಿಂತಲೂ ಶಕ್ತಿಯುತವಾದದ್ದು ಅಂತ ನಾವು ನೋಡ್ತೇವೆ ಹೋಲಿಕೆ ಮಾಡಿ. ಬಟ್ಟೆ ಇಲ್ಲದಿರುವುದು. ಹಾಗಾದರೆ ಹೌದು, ಅನುದಿನದ ಅಗತ್ಯತೆ ಇದು ಬಟ್ಟೆ. ಆದರೆ ಅದಕ್ಕಿಂತಲೂ ಅನುದಿನದ ಬೇಸಿಕ್ ನೀಡ್ಸ್ ಅಂತ ಹೇಳ್ತಾರಲ್ಲ, ಅನುದಿನದ ಒಂದು ಮೂಲಭೂತವಾದಂಥ ಅವಶ್ಯಕತೆಗಳಿಗಿಂತಲೂ ಶಕ್ತಿಯುತವಾದದ್ದು ದೇವರ ಪ್ರೀತಿ ಅಥವಾ ಕ್ರಿಸ್ತನ ಪ್ರೀತಿ. ಅದು 16ನೇ ಪ್ರೀತಿಯ ಶಕ್ತಿ. 17ನೇ ಶಕ್ತಿ ಗಂಡಾಂತರ. ಹೌದು, ಒಂದು ವೇಳೆ ಅಪಾಯಗಳು ಅನಿರೀಕ್ಷಿತವಾದ ರೀತಿಯಲ್ಲಿ ನಮ್ಗೆ ಬರ್ಬೋದು. ಆದರೂ ಕೂಡ ಅದು ನಮ್ಮನ್ನು ಕ್ರಿಸ್ತನ ಪ್ರೀತಿಯಿಂದ ಅಗಲಿಸೋದಕ್ಕೆ ಆಗೋದಿಲ್ಲ. ಯಾಕಂತೇಳಿದರೆ ಕ್ರಿಸ್ತನ ಪ್ರೀತಿ ಶಕ್ತಿಯುತವಾದದ್ದು. 18ನೇದು
ಅಥವಾ ಖಡ್ಗವು. ಖಡ್ಗ ಅಂತ ಹೇಳುವಾಗ ಅದರಿಂದ ಹಾನಿ, ಅದರಿಂದ ಮರಣ. ಹಾಗಾದರೆ ಖಡ್ಗ ಅಂಥೇಳಿ ನೋಡುವಾಗ ಒಂದು ವೇಳೆ ಹಾನಿನೇ ತಗೊಳ್ಳೋಣ, ಹಾನಿ ಅಥವಾ ಯುದ್ಧ ಅಂತ ತಗೊಳ್ಳೋಣ. ಯುದ್ಧ ಕೂಡ, ಜಗಳ ಕೂಡ ನಮ್ಮನ್ನು ಕ್ರಿಸ್ತನ ಪ್ರೀತಿಯಿಂದ ಅಗಲಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಖಡ್ಗಕ್ಕಿಂತಲೂ ಶಕ್ತಿಯುತವಾದದ್ದು ಕ್ರಿಸ್ತನ ಪ್ರೀತಿ. 18ನೇದು. 19ನೇದು 37ನೇ ವಚನ ನಾವು ನೋಡುವಾಗ, ಇವೆಲ್ಲವುಗಳಲ್ಲಿಯೂ ನಾವು ನಮ್ಮನ್ನು ಪ್ರೀತಿಸಿದಾತನ ಮೂಲಕ ಜಯಶಾಲಿಗಳಿಗಿಂತಲೂ ಹೆಚ್ಚಿನವರಾಗಿದ್ದೇವೆ. ವಾವ್! ಹಾಗಾದರೆ ವಿಜಯ ಇದು ಪ್ರೀತಿಯ ಮತ್ತೊಂದು ಶಕ್ತಿಯಾಗಿದೆ. ಹಾಗಾದರೆ ಪ್ರೀತಿಯ ಶಕ್ತಿ ಏನು? ಜಯಿಸುವಂತೆ ಕೊಡುವ ಶಕ್ತಿ, ಪ್ರೀತಿಯ ಶಕ್ತಿ. ಅದರ ಜೊತೆಗೆ 38ನೇ ವಚನ, ರೋಮ 8:38, ಮರಣವಾಗಲಿ. ಹಾಗಾದರೆ ಮರಣಕ್ಕಿಂತಲೂ ಶಕ್ತಿಯುತವಾದದ್ದು ದೈವಿಕವಾದ ಪ್ರೀತಿ. ಅದನ್ನು ಪರಮಗೀತೆಯಲ್ಲಿ ಸ್ವಲ್ಪ ಮಟ್ಟಿಗೆ ಓದ್ತೀವಿ, ಇಲ್ಲಿ ರೋಮ 8ರಲ್ಲಿ ಇನ್ನೂ ಹೆಚ್ಚಾಗಿ ಓದ್ತೀವಿ. ಜೀವವಾಗಲಿ, ಮರಣ ಅಷ್ಟೇ ಅಲ್ಲ, ಜೀವವಾಗಲಿ. ಹೌದು, ಜೀವಕ್ಕಿಂತಲೂ ಶಕ್ತಿಯುತವಾದದ್ದು ಪ್ರೀತಿ. ಪ್ರೀತಿಯೇ ಜೀವ, ಆದರೆ ಜೀವಕ್ಕಿಂತಲೂ ಮಹತ್ತಾದದ್ದು ಪ್ರೀತಿ. ಯಾಕಂದರೆ ಪ್ರೀತಿಗಾಗಿ ಜೀವವನ್ನೇ ಕೊಡುವಂಥ ವಿಷಯಗಳನ್ನು, ಘಟನೆಗಳನ್ನು, ಸಾಕ್ಷಿಗಳನ್ನು, ದೃಷ್ಟಾಂತಗಳನ್ನು ಚರಿತ್ರೆಯಲ್ಲಿ ಕೇಳಿದ್ದೇವೆ. ದೇವದೂತರಾಗಲಿ. ಹಾಗಾದರೆ ಪ್ರೀತಿ ದೇವದೂತರಿಗಿಂತಲೂ ಶಕ್ತಿಯುತವಾದದ್ದು. ಪ್ರೀತಿಯ 29 ಶಕ್ತಿಗಳಲ್ಲಿ 22ನೇ ಶಕ್ತಿ ದೇವದೂತರಿಗಿಂತಲೂ ಶಕ್ತಿಯುತವಾದದ್ದು ಪ್ರೀತಿ. ಮತ್ತು ಅಧಿಪತಿಗಳಾಗಲಿ, ಅಧಿಪತಿ ಅಥವಾ ಅಥಾರಿಟೀಸ್. ಹಾಗಾದರೆ ಪ್ರೀತಿ ಅಧಿಕಾರಕ್ಕಿಂತಲೂ ಮಹತ್ತಾದದ್ದು, ಶಕ್ತಿಯುತವಾದದ್ದು. ಆಮೇಲೆ ವರ್ತಮಾನ ಕಾಲ ಅಂತ ಹೇಳ್ಬಿಟ್ಟು, ವರ್ತಮಾನ ಕಾಲಕ್ಕಿಂತಲೂ ಮಹತ್ತಾದದ್ದು ದೇವರ ಪ್ರೀತಿ. ಸ್ವಲ್ಪ ಆಲೋಚನೆ ಮಾಡೋಣ. ಮತ್ತು ಭವಿಷ್ಯತ್ ಕಾಲ ಅಂತ ಕೂಡ ಕೊಟ್ಟಿದೆ. ಅದೇ ರೋಮ 8:38ನೇ ವಚನದಲ್ಲಿ ಭವಿಷ್ಯತ್ ಕಾಲಕ್ಕಿಂತಲೂ ಶಕ್ತಿಯುತವಾದದ್ದು ದೇವರ ಪ್ರೀತಿ, ಅಥವಾ ಭವಿಷ್ಯತ್ ಕಾಲವನ್ನೇ ರೂಪಿಸುವಂಥದ್ದು ದೇವರ ಪ್ರೀತಿ. ವರ್ತಮಾನ ಕಾಲವನ್ನು ರೂಪಿಸುವಂಥದ್ದು ದೇವರ ಪ್ರೀತಿ. ಆ ರೀತಿಯಾಗಿ ಹೇಳ್ಬಿಟ್ಟು ಯಾವುದೇ ಶಕ್ತಿ ಆಗಲಿ ಅಂತ ಹೇಳ್ಬಿಡ್ತಾನೆ. ಹಾಗಾದರೆ ಪ್ರೀತಿ ಯಾವುದೇ ಶಕ್ತಿಗಿಂತಲೂ ಮಹತ್ತಾದದ್ದು. ಯಾಕಂದರೆ ಪ್ರೀತಿಯಿಂದ ನಮ್ಮನ್ನು ಅಗಲಿಸಲಿಕ್ಕೆ ಸಾಧ್ಯವಿಲ್ಲ ಯಾವ ಶಕ್ತಿ ಕೂಡ. ಎತ್ತರವಾಗಲಿ, 39ನೇ ವಚನ. ಎತ್ತರ ಅಂತ ಹೇಳ್ಬಿಟ್ಟು ಹೇಳುವಾಗ, ಎತ್ತರ ಎಷ್ಟೇ ಎತ್ತರವಾದದ್ದಾಗಿದ್ದರು, ಏನೇ ಆಗಿದ್ರು, ಅದು ಗೋಪುರವಾಗಿದ್ದರು, ಜೀವನವಾಗಿದ್ದರು, ಅದು ಕನಸಾಗಿದ್ದರು, ಮಹತ್ವಾಕಾಂಕ್ಷ ಆಗಿದ್ದರು, ಅವುಗಳನ್ನು ರೂಪಿಸುವಂಥದ್ದು ಪ್ರೀತಿ. ಅದಕ್ಕಿಂತಲೂ ಮಹತ್ತಾದದ್ದು, ಎತ್ತರವಾದದ್ದು ಪ್ರೀತಿ. 28ನೇದಾಗಿ ಆಳವಾದದ್ದು. ದೇರ್ ಇಸ್ ಅ ಡೆಪ್ತ್ ಇನ್ ಲವ್. ಹೌದು, ಪ್ರೀತಿಯಲ್ಲಿ ಆಳ ಇದೆ, ತೆಳುವಾದದ್ದಲ್ಲ. ಆದ ಕಾರಣ ಆ ಒಂದು ಆಳಕ್ಕಿಂತಲೂ ಶಕ್ತಿಯುತವಾದದ್ದು ಪ್ರೀತಿ. ಮತ್ತು 29ನೇದಾಗಿ, ಸೃಷ್ಟಿಯಲ್ಲಿರುವ ಬೇರೆ ಯಾವುದೇ ಆಗಲಿ, ಸೃಷ್ಟಿಯಲ್ಲಿರುವ ಎಲ್ಲಕ್ಕಿಂತಲೂ ಮಹತ್ತಾದದ್ದು ಪ್ರೀತಿ. ಈ ರೀತಿಯಾಗಿ ಪ್ರೀತಿಯ 29 ಶಕ್ತಿಗಳನ್ನು ನಾವು ರೋಮ 8ನೇ ಅಧ್ಯಾಯ 18ನೇ ವಚನದಿಂದ 39ನೇ ವಚನದವರೆಗೆ ನಾವು ಅಧ್ಯಯನ ಮಾಡಿಕೊಳ್ತೇವೆ. ಆದ್ದರಿಂದ ರೋಮ 8 ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.